ಕನ್ನಡ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಕೋಲಾರ ಜಿಲ್ಲೆಯಲ್ಲಿ ಟೊಮೊಟೊ ಬೆಲೆ ದಿಢೀರ್ ಕುಸಿತ. ರೈತರಿಗೆ ಬೆಂಬಲ ಬೆಲೆ ಘೋಷಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ ವಕೀಲರಾದ ಶ್ರೀನಿವಾಸ್ ರೆಡ್ಡಿ. ಬೇಸಿಗೆಯ ಸಮಯದಲ್ಲಿ ಹೆಚ್ಚಿನ ಹಣ್ಣುಗಳು ಮತ್ತು ತರಕಾರಿಗಳು ದುಬಾರಿಯಾಗುತ್ತವೆ. ಆದರೆ ಘಟನೆಗಳ ತಿರುವು. ಕರ್ನಾಟಕದ ಪ್ರಮುಖ ತರಕಾರಿ ಬೆಳೆಯುವ ಪ್ರದೇಶವಾದ ಕೋಲಾರ ಜಿಲ್ಲೆಯಲ್ಲಿ ಟೊಮೊಟೊ ಬೆಲೆ ಕೆಜಿಗೆ 2.5 ಕುಸಿದಿದೆ. ಇದರಿಂದಾಗಿ ಅನೇಕ ರೈತರು ಬೇಸಿಗೆಯ ಆರಂಭದಲ್ಲಿ ಕೊಯ್ಲು ಮಾಡದೆ ಟೊಮೊಟೊವನ್ನು ಹೊಲದಲ್ಲಿಯೇ ಬಿಡುವ ಪರಿಸ್ಥಿತಿ ಬಂದಿದೆ. ಎಷ್ಟು ಎಕರೆ ಇದೆ ಇದು? ಇದೆಲ್ಲ 3 ಎಕರೆ ಇದೆ ಸರ್. ಇಲ್ಲಿ ಎಷ್ಟಿದೆ? ಇಲ್ಲಿ 1 ಎಕರೆ. ಅಲ್ಲಿ 2 ಎಕರೆ. ಎಷ್ಟು ಖರ್ಚು ಮಾಡಿದ್ದೀರಿ? ಇದ್ರಿಗೊಂದು 1.5 ಲಕ್ಷ, ಅದ್ರಿಗೊಂದು 3 ಲಕ್ಷ ಸರ್. ಇದುವರೆಗೂ ಇಷ್ಟು ಸುಟ್ಟೋಗಿದೆಯಲ್ಲ, ಇದುವರೆಗೂ ಏನು ಕಾಯಿ ಕಿತ್ತಿದ್ದೀರಾ? ಏನು ಕಿತ್ತಿಲ್ಲ, ಕೈ ಹಾಕಿಲ್ಲ ಸರ್. ಇದು ಯಾಕೆ ಹಿಂಗಾಗಿರೋದು? ಮಳೆಯಿಂದ, ಈ ಒಂದು ವೈರಸ್. ಕೋಲಾರ ಮತ್ತು ಮುಳುಬಾಗಿಲು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಎಪಿಎಂಸಿಯಲ್ಲಿ 1 ಬಾಕ್ಸ್ 15 ಕೆಜಿ ಟೊಮೊಟೊದ ಮಾರಾಟದ ಬೆಲೆ 30ರಿಂದ 100, ಪ್ರತಿ ಕೆಜಿಗೆ 2ರಿಂದ 13ರವರೆಗೆ ಇದೆ ಎಂದು ರೈತರು ತಿಳಿಸಿದ್ದಾರೆ. ಟೊಮೊಟೊ ಕೊಯ್ಲು ಮಾಡಿ ನಂತರ ಸಾಗಿಸಲು ಕಾರ್ಮಿಕರನ್ನು ಪಡೆಯಲು ನಾವು ಪ್ರತಿ ಬಾಕ್ಸ್ಗೆ ರು.70 ವೆಚ್ಚವನ್ನು ಭರಿಸಬೇಕಾಗುತ್ತದೆ. ಮಾರುಕಟ್ಟೆಯಲ್ಲಿ ನಮಗೆ ಸಿಗುತ್ತಿರುವುದು ಕೇವಲ ರು.30, ರು.50 ಆಗಿದ್ದರೆ ನಮಗೆ ಪ್ರತಿ ಬಾಕ್ಸ್ಗೆ ರು.20 ನಷ್ಟವಾಗುತ್ತದೆ. ಅದನ್ನು ಕೊಯ್ಲು ಮಾಡಿ ಎಪಿಎಂಸಿಗೆ ತೆಗೆದುಕೊಂಡು ಹೋಗುವುದರಲ್ಲಿ ಯಾವುದೇ ಅರ್ಥವಿಲ್ಲ. ಅಲ್ಲಿ ನಾವು ಕಮಿಷನ್ ಕೂಡ ಪಾವತಿಸಬೇಕಾಗುತ್ತದೆ ಎಂದು ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ಮಂಚಿಗಾನಹಳ್ಳಿ ಟೊಮೊಟೊ ರೈತರು ಹೇಳಿದರು. ನಾವು ಕಿತ್ತೇ ಇಲ್ಲ, ಎಲ್ಲ ಒಂದು ಸಲ ಕೂಡ ನಾವು ಮಾರ್ಕೆಟ್ಗೆ ಹಾಕೇ ಇಲ್ಲ. ಈ ಥರ ಆಗೋಗಿದೆ. ಇದು ತುಂಬ ಲಾಸ್ ಆಗಿದೆ. ಏನು ಒಂದು ಖರ್ಚು ನಮಗೆ ಸಿಗಿಲ್ಲ, ಎಲ್ಲ ವೇಸ್ಟು. ಒಂದೊಂದು ಲೈನ್ಗೆ 10 ಬಾಕ್ಸ್ 20 ಬಾಕ್ಸು ಇದ್ದೋಗಿವೆ ಎಲ್ಲ ಕೆಳಗೆ ಗಡಿಗಳಿಂದ ಉದುರೋಗಿ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಇದೇ ರೀತಿ ಇದೆ. ಕಳೆದ 2 ವರ್ಷಗಳಲ್ಲಿ ಟೊಮೊಟೊ ದಾಖಲೆಯ ಗರಿಷ್ಠ ಮಟ್ಟದಲ್ಲಿ ಮಾರಾಟವಾಗಿದೆ ಮತ್ತು ಪ್ರಸ್ತುತ ಬೆಲೆಗಳು ಬಹಳ ಸಮಯದಿಂದ ಅತ್ಯಂತ ಕಡಿಮೆಯಾಗಿದೆ. ಹಾಗಾದರೆ ಬೆಲೆ ಕುಸಿತಕ್ಕೆ ಕಾರಣವೇನು? ಸುಮಾರು 6 ತಿಂಗಳಿನಿಂದ ಬೆಲೆಗಳು ಕುಸಿಯುತ್ತಿವೆ. ಕಳೆದ 2 ತಿಂಗಳುಗಳಲ್ಲಿ ಹೆಚ್ಚು ಮತ್ತು ಈಗ ಕಳೆದ ಕೆಲವು ದಿನಗಳಲ್ಲಿ ಅತ್ಯಂತ ಕನಿಷ್ಠ ಮಟ್ಟಕ್ಕೆ ತಲುಪಿವೆ ಎಂದು ರೈತರು ಹೇಳುತ್ತಾರೆ. ಇವರು ನಾಗಭೂಷಣ ಅಂತ, ಇವರು ಲೋಕನಾಥ್ ಅಂತ, ಇವ್ರದ್ದು ತೋಟ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಯಾಕೆಂದ್ರೆ ನಾನು ಇದೇ ದಾರಿಯಲ್ಲಿ ನಮ್ಮೂರಿಗೆ ಹೋಗ್ತಕ್ಕಂಥವ್ರು, ನಮಗಿಬ್ಬರಿಗೂ ಸ್ನೇಹಿತರೆ. ಇದು 1 ಎಕರೆ ಇದೆ, ಅಲ್ಲಿ 2 ಎಕರೆ ಇದೆ. ಆತನ ಹೇಳೋ ಪ್ರಕಾರ ಒಂದು 2.5ರಿಂದ 3 ಲಕ್ಷ ಖರ್ಚಾಗಿದೆ ಅಂತ. ಈ ತೋಟ ನಾನು ನೋಡಿದಾಗ ಫಸ್ಟು ಇದನ್ನು ಬೆಳೆ ಮಾಡಿದಾಗ ಭಾಳ ಚೆನ್ನಾಗಿತ್ತು. ಯಾವಾಗ ಅತಿಯಾದ ಮಳೆ ಆಯಿತು, ಕಂಪ್ಲೀಟ್ ಬರ್ನ್ ಆಗೋಯ್ತು. ಇದುವರೆಗೂ ಒಂದು ಕಾಯಿ ಕಿತ್ತಿಲ್ಲ. ಇವತ್ತು ತೋಟದ ಪರಿಸ್ಥಿತಿ ಹೆಂಗಿದೆ ನೋಡಿ. ಈ ತೋಟಕ್ಕೆ 1 ಲಕ್ಷ 10 ಸಾವಿರ ಖರ್ಚು ಮಾಡಿದ್ದೀನಿ ಅಂತ ಆತನ ಹೇಳೋದು. ಸೊ ಇವತ್ತು 1 ರೂಪಾಯಿ ಆತನು ಈ ತೋಟದಿಂದ ತಗೊಂಡಿಲ್ಲ ಅಂತ ಹೇಳಿದ್ರೆ ರೈತನ ಬದುಕೇನು ಪಾಡೇನು? ಎಷ್ಟು ಮದ್ದು ಹೊಡೆದ್ರು ಏನು ಪ್ರಯೋಜನ ಆಗ್ತಾ ಇಲ್ಲ. ಈ ವೈರಸ್ಸಿಂದ ಈ ಥರ ಆಗಿ ಎಲ್ಲ ಸುಟ್ಟೋಗಿದೆ. ಇದೆಲ್ಲ ಒಂದು ಗಿಡಕ್ಕೆ ಒಳ್ಳೆಯ ಕಾಯಿ ಅಂದರೆ ಒಂದು 2, 3, 4, 5 ಕಾಯಿ ಅಷ್ಟೇ. ಇದು ಎಲ್ಲ ವೇಸ್ಟೇ, ಏನು ಲಾಭ ಇಲ್ಲ ಇದರಿಂದ. ಎಲ್ಲ ಒಂಥರ ಶೇಡಾಗೋಗಿದೆ. ಹೆಚ್ಚಿನ ಉತ್ಪಾದನೆ, ನೆರೆಯ ರಾಜ್ಯಗಳಿಂದ ಹೊಳಹರಿವು ಮತ್ತು ಕಡಿಮೆ ಗುಣಮಟ್ಟ ಕೂಡ ಬೆಲೆ ಕುಸಿತಕ್ಕೆ ಇತರ ಕಾರಣಗಳಾಗಿವೆ.
ನಮ್ಮ ಟೊಮೊಟೊಗಳ ಶೆಲ್ಫ್ ಲೈಫ್ ಕಡಿಮೆಯಾದ ಕಾರಣ ಇತ್ತೀಚಿನ ದಿನಗಳಲ್ಲಿ ರಫ್ತು ಬಹುತೇಕ ನಿಂತು ಹೋಗಿದೆ. ನಾವು ಹಿಂದೆ ಅವುಗಳನ್ನು ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಇತರ ಹಲವು ದಕ್ಷಿಣ ಏಷ್ಯಾದ ದೇಶಗಳಿಗೆ ಕಳುಹಿಸುತ್ತಿದ್ದೆವು. ಕೋಲಾರದಿಂದ ಈ ದೇಶಗಳಿಗೆ ಅವುಗಳನ್ನು ಕಳುಹಿಸಲು 2-3 ದಿನಗಳು ಬೇಕಾಗುತ್ತದೆ. ಆದರೆ ಆ ಅವಧಿಯಲ್ಲಿ ಟೊಮೊಟೊಗಳು ಕೊಳೆಯುತ್ತಿವೆ. ಕಳೆದ 5 ವರ್ಷದಲ್ಲಿ ಬಿಂಗಿದಿಂದಾಗಿ ಒಟ್ಟಾರೆ ಇಳುವರಿ ಹೆಚ್ಚಿಲ್ಲ ಎಂದು ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ರೈತರು ವೃತ್ತಿಯಲ್ಲಿ ವಕೀಲರಾದ ಶ್ರೀನಿವಾಸ ರೆಡ್ಡಿ ತಿಳಿಸಿದರು. ಬೆಂಗಳೂರು ಮಾರುಕಟ್ಟೆಗಳು ಪರಿಣಾಮ ಬೀರಿಲ್ಲ. ರೈತರು ಕುಸಿತದ ಬೆಲೆಗಳಿಂದ ಹೆಣಗಾಡುತ್ತಿದ್ದರೂ ತಾಲೂಕು ಆಡಳಿತ, ಸಂಬಂಧಪಟ್ಟ ಅಧಿಕಾರಿಗಳು ರೈತರ ಕಷ್ಟಗಳನ್ನು ನೋಡದೆ ಸರ್ಕಾರಕ್ಕೆ ವರದಿ ಕಳಿಸುವ ಕನಿಷ್ಠ ಜವಾಬ್ದಾರಿ ಮಾಡುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವರದಿ ಬಜರಂಗಿ ಚಲಪತಿ, ಮೂಡಲಕಿರಣ ಸುದ್ದಿ. ಅಷ್ಟು ಕೈ ಸುಟ್ಕೊಂಡಿರ್ತಕ್ಕಂಥವ್ರದ್ದು ಒಂದು ಪಟ್ಟಿ ಮಾಡಿ ಅವರಿಗೆ ನಷ್ಟ ಪರಿಹಾರವನ್ನು ಕೊಡುವಂಥ ಕೆಲಸ ಆಗ್ಬೋದು. ಅಥವಾ ಇವತ್ತು ಏನು ಮಾರ್ಕೆಟ್ಗೆ ಹೋಗ್ತಾ ಇದೆ ಟೊಮೊಟೊಗಳು, ಅದಕ್ಕೆ ಸಂಪೂರ್ಣ 40-50 ರೂಪಾಯಿ ಬಾಕ್ಸ್ ಹೋಗ್ತಾ ಇದೆ. ಸೊ ಇದನ್ನು ನಷ್ಟ ಆಗ್ತಾ ಇರ್ತಕ್ಕಂಥ ಒಂದು ಬೆಂಬಲ ಬೆಲೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಸರ್ಕಾರಗಳು ಇವತ್ತು ಮಾಡಬೇಕಾಗ್ತದೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಆಯಾ ಪ್ರದೇಶಗಳಿಗೆ ಹೋಗಿ ರೈತಾಪಿ ವರ್ಗದ ಕಷ್ಟ ಕಾರ್ಪಣ್ಯಗಳೇನು ಅದನ್ನು ಪರಿಶೀಲನೆ ಮಾಡಿ ಅವರ ಒಂದು ಪಟ್ಟಿ ಮಾಡಿ ಎಲ್ಲೆಲ್ಲಿ ನಷ್ಟ ಆಗಿದೆ, ಎಷ್ಟೆಷ್ಟು ನಷ್ಟ ಆಗಿದೆ ಒಂದು ಪಟ್ಟಿ ಮಾಡಿ ಸರ್ಕಾರಕ್ಕೆ ಕಳಿಸಿ, ಸರ್ಕಾರ ಅದನ್ನು ಒಂದು ಏನು ತೀಕ್ಷ್ಣವಾಗಿ ಅದನ್ನು ಪರಿಶೀಲನೆ ಮಾಡಿ ರೈತರಿಗೆ ಒಂದು ಏನು ಇದು ಕೊಡಿಸುವಂಥ ಏನು ಪರಿಹಾರವನ್ನು ಕೊಡಿಸುವಂಥ ಕೆಲಸ ಮಾನ್ಯ ಸರ್ಕಾರ ಮಾಡಬೇಕು ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೇನೆ. ಹೆಸರು ಶ್ರೀನಾಥ್ ಅಂತ, ಮಂಜಿಗೆನಲ್ಲಿ. ಇದಕ್ಕೆ 2 ಲಕ್ಷವರೆಗೂ ಖರ್ಚಾಗಿದೆ. ಇದರಲ್ಲಿ ಮಾರ್ಕೆಟ್ ಹೋದರೆ ಬೇಡ ಬೇಡ ಅಂತಾರೆ. ಖರ್ಚೇನು ಇದು ಬೆಲೆನೇ ಇಲ್ಲ ಇದಕ್ಕೆ. ಈ ಥರ ಎಲ್ಲ ಬಿದ್ದೋಗ್ತಾ ಇದೆ, ಕ್ರಾಕ್ ಎಲ್ಲ ಶೇಡ್ ಆಗ್ತಾ ಇದೆ ಹಣ್ಣು. ನಮ್ಮ ಹೆಸರು ಲೋಕೇಶ್ ಅಂತ. ಎಷ್ಟು ಹಾಕಿದ್ದೀರಿ ಸರ್ ಇವತ್ತು? ಸರ್ ನಮ್ಮದು ಬೆಳೆ ಎಲ್ಲ ಬಂದು ಟೊಮೊಟೊ ಇವತ್ತು 42,000 43,000 ಹಾಕಿದ್ದೀವಿ. ಏನು ನಾರು ನಾರು ಎಲ್ಲ ಒಂದು 6.5 ಎಕರೆ 7 ಎಕರೆ ಏನು ಟೊಮೊಟೊನೇ? ಎಲ್ಲ ಟೊಮೊಟೊನೇ. 7 ಎಕರೆ ಟೊಮೊಟೊ. 7 ಎಕರೆ ಟೊಮೊಟೊ. ಎಷ್ಟು ಖರ್ಚಾಗಿರ್ಬೋದು ಸರ್? ಸರ್ ಇವಾಗ ಸುಮಾರು ಖರ್ಚು ಒಂದು 14 ಲಕ್ಷ ಆಗಿದೆ. ಮಾರ್ಕೆಟ್ಗೆ ಹಾಕಿದ್ರೆ ಕಾಯಿಗಳು 20 ರೂಪಾಯಿಂದ 30 ರೂಪಾಯಿ ಮಾರ್ತಾ ಇದೆ. ಟೋಟಲಿ ಎಲ್ಲ ಸಾಲ ಸೂಲ ಮಾಡಿ ಹಾಕಿರೋದು ಇವತ್ತಿಗೆ 1-2 ಲಕ್ಷ ಬಂದೈತೆ. ಒಂದು 12-13 ಲಕ್ಷ ಇನ್ನೂ ಲಾಸ್ ಐತೆ ಸರ್. ತೋಟ ಏನಿಲ್ಲ ಸರ್, ಎಲ್ಲ ಮಳೆ ಬಿದ್ದು ಎಲ್ಲ ಹೋಯ್ತದ. ಎಲ್ಲ ಈ ಥರ ಐತೆ, ಎಲ್ಲ ಒಂದೇ ಇರೋದು ಆ ಥರ ಐತೆ. ಸರ್ಕಾರ ಕೇಳೋದು ಅಂದರೆ ನಮಗೇನಾದರೂ ನಷ್ಟ ಪರಿಹಾರ ಕೊಡಬೇಕು. ನಷ್ಟ ಪರಿಹಾರ ಕೊಡೋಲ್ಲ ಅಂದರೆ ನೆಕ್ಸ್ಟ್ ನಾವು ಬೆಳೆ ಮಾಡೋಕ್ಕಾಗಲ್ಲ. ಇಲ್ಲಿ ನಾವು ನಿಂತ್ಕೊಂಡು ಮಾತಾಡ್ತಾ ಇರೋದು ಒಂದು ಮಂಚಗಾನಹಳ್ಳಿ ಗ್ರಾಮದಕ್ಕೆ ಸಂಬಂಧಪಟ್ಟಂಥ ಒಂದು ತೋಟಗಳು. ಒಂದು ಗ್ರಾಮ ಮಂಚಗಾನಹಳ್ಳಿ ಗ್ರಾಮದ ರೈತರ ಒಂದು ಕೆಲವಾರು ಜಮೀನುಗಳ ಪರಿಸ್ಥಿತಿ ಇಷ್ಟ ಆದರೆ ಇಡೀ ಜಿಲ್ಲೆಯಲ್ಲಿ ನಮ್ಮದಾಗ್ಬೋದು, ಚಿಕ್ಕಬಳ್ಳಾಪುರ ಆಗ್ಬೋದು, ಇಡೀ ಜಿಲ್ಲೆಯಲ್ಲಿ ಏನು ಬೆಳೆ ಮಾಡಿರ್ತಕ್ಕಂಥ ಟೊಮೊಟೊ ಬೆಳೆ ಮಾಡಿರ್ತಕ್ಕಂಥ ರೈತರ ಪರಿಸ್ಥಿತಿ ಏನು? ಇವತ್ತು ಸಾಲ ಸೋಲ ಮಾಡಿ ಬೆಳೆಗಳು ಏನೋ ಒಂದು ಆಸೆ ಇಟ್ಕೊಂಡು, ನಿರೀಕ್ಷೆ ಇಟ್ಕೊಂಡು ರೈತ ಕಷ್ಟಪಟ್ಟು ಹಗಲನ್ನದೇ ಇರುಳನ್ನದೇ ಬೆವರು ಸುರಿಸಿ ಕಷ್ಟಪಟ್ಟು ಮಾಡಿದ್ರೆ ಇವತ್ತು ನೋಡಿ ಕಾಯಿಗಳೇ ಕೀಳ್ದಿರ ಬಿಡುವಂಥ ಒಂದು ಪರಿಸ್ಥಿತಿಗೆ ಇವತ್ತು ತಲುಪಿದ್ದಾರೆ ರೈತರು ಅಂತ ಹೇಳಿದ್ರೆ ಅವರ ಅಹವಾಲನ್ನು ಕೇಳೋರು ಯಾರು? ಅವ್ರ ಪರಿಸ್ಥಿತಿ ಏನು? ಮಾನ್ಯ ಸರ್ಕಾರದಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ. ಇವತ್ತು ಸರ್ಕಾರ ದಯವಿಟ್ಟು ನಾನು ಮನವಿ ಮಾಡ್ತೀನಿ, 2 ಕೆಲಸಗಳು ಮಾಡಬೇಕಾಗ್ತದೆ. ಒಂದು, ಈ ಹಿಂದೆ ಏನು ಬೆಳೆಗಳು ಹಾಕಿ ಭಾಳಷ್ಟು ಕೈ ಸುಟ್ಕೊಂಡಿದ್ದಾರೆ ರೈತರು, ಅವರಿಗೆ ಒಂದು ಸಂಪೂರ್ಣವಾದ ಒಂದು ನಷ್ಟ ಪರಿಹಾರವನ್ನು ಕಟ್ಕೊಡ್ಬೇಕು. ಇವತ್ತು ಯಾವ ರೈತರದ್ದು ಒಂದು ಏನು ಟೊಮೊಟೊಗಳು ಮಾರ್ಕೆಟ್ಗೆ ಹೋಗ್ತಾ ಇದೆ 20 ರೂಪಾಯಿ 50 ರೂಪಾಯಿ ಬಾಕ್ಸಲ್ಲಿ ಮಾರಾಟ ಆಗಿ ನಷ್ಟಕ್ಕೊಳಗಾಗಿದ್ದಾರೆ, ಅವ್ರಿಗೆ ಬೆಂಬಲ ಬೆಲೆಯನ್ನು ಕೊಡಬೇಕು. ಒಂದು ಕಡೆ ನಷ್ಟ ಪರಿಹಾರ, ಇನ್ನೊಂದು ಬೆಂಬಲ ಬೆಲೆಯನ್ನು ಕೊಟ್ಟರೆ ಇವತ್ತು ರೈತರು ಉಸಿರಾಡೋಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದರೆ ಭಾಳ ಶೋಷಣೀಯ ಪರಿಸ್ಥಿತಿಯಲ್ಲಿ, ಎಂಥ ಶೋಷಣೀಯ ಪರಿಸ್ಥಿತಿಯಲ್ಲಿ ನಮ್ಮ ರೈತ ಇದ್ದಾರೆ ಅಂತ ಹೇಳಿದ್ರೆ, ನಾನೊಬ್ಬ ರೈತನಾಗಿ ನಮ್ಮ ರೈತರ ಒಂದು ಕುಂದುಕೊರತೆಗಳೇನು, ಅವರ ಕಷ್ಟ ಕಾರ್ಪಣ್ಯಗಳನ್ನು ನಾನು ಕಂಡಿರ್ತಕ್ಕಂಥದ್ದು. ಇದನ್ನು
ದಯವಿಟ್ಟು ಸರ್ಕಾರ ಗಮನಕ್ಕೆ ತಗೊಂಡು ಒಂದು ಸಂಬಂಧಪಟ್ಟ ಅಧಿಕಾರಿಗಳು ಸೂಚನೆ ಮಾಡಿ ಯಾರ್ಯಾರ್ದು ಬೆಳೆ ನಷ್ಟ ಆಗಿದೆ, ಯಾರ್ಯಾರಿಗೆ ಬೆಂಬಲ ಬೆಲೆ ಕೊಡಬೇಕು ಅದನ್ನೆಲ್ಲ ಕೂಡ ಒಂದು ಪಟ್ಟಿ ಮಾಡಿ ರೈತರಿಗೆ ಒಂದು ಏನು ಪರಿಹಾರವನ್ನು ಕೊಡಿಸುವಂಥ ಕೆಲಸವನ್ನು ಮಾನ್ಯ ಸರ್ಕಾರ ಮಾಡಿಕೊಡ್ಬೇಕು ಅಂತ ಕೂಡ ನಾನು ಮಾನ್ಯ ಸರ್ಕಾರದಲ್ಲಿ ಮನವಿ ಮಾಡ್ತೇನೆ. ನನಗೆ ಒಂದು ಆಶ್ವಾಸನೆ ಇದೆ, ಸರ್ಕಾರ ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ನಮ್ಮ ರೈತಾಪಿ ವರ್ಗ ಅವರು ಏನು ಕಷ್ಟ ಕಾರ್ಪಣ್ಯದಲ್ಲಿದ್ದಾರೆ ಅವ್ರ ಕೈ ಹಿಡಿತಾರೆ ಸರ್ಕಾರ ಅಂತಕ್ಕಂಥ ಒಂದು ಭರವಸೆ ಕೂಡ ಇದೆ. ದಯವಿಟ್ಟು ಇದನ್ನು ಬಹಳ ಸೂಕ್ಷ್ಮವಾಗಿ ತಗೊಂಡು ಸರ್ಕಾರ ರೈತರಿಗೆ ಒಂದು ಸಾಮಾಜಿಕ ನ್ಯಾಯವನ್ನು, ಒಂದು ಆರ್ಥಿಕ ಒಂದು ಸದೃಢತೆಯನ್ನು ಕಲ್ಪಿಸ್ಕೊಡ್ಬೇಕು ಅಂತ ಕೂಡ ಮಾನ್ಯ ಸರ್ಕಾರದಲ್ಲಿ ನಾನು ಮನವಿ ಮಾಡ್ತೇನೆ.